ಕೊಡಲೇಬೇಕು. ಮೂಡ ಹಗರಣದಲ್ಲಿ ಸಿಲುಕಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ. ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಸಿದ್ದರಾಮಯ್ಯನವರು ಏನ್ ದಲಿತರ ಜವರಾವೂರ್ ನಿಂಗ ಅವ್ರನ್ನ ಜಮೀನನ್ನ ಡಿನೋಟಿಫೈ ಮಾಡಿ ಅವರ ಬಾಂಬೈದನ್ನು ಬರ್ಸಿ ಅವ್ರ ಬಾಂಬೈದಿಂದ ಅವ್ರ ಹೆಂಡತಿಗೆ ಅಷ್ಟೇ ಕುಂಕುಮ ತರ ತಗೊಳ್ತಾರೆ. ಅಂದ್ರೆ ಕುಂಕುಮಕ್ಕೆ ಬೆಲೆ ಇಲ್ಲ ಅಂತ ಮಾತಾಡೋರು ಅಷ್ಟೇ ಕುಂಕುಮಕ್ಕೆ ಆಸ್ತಿನ ತಗೊಳ್ತಾರೆ. ಹಾಗೆ ಇವರು ಲೋಕಾಯುಕ್ತನ ಮುಚ್ಚಿದ್ದಾರೆ. ಯಾಕೆ ಮುಚ್ಚಿದ್ರು? ಇವ್ರ ವಿರುದ್ಧ 50 ಕೇಸ್ಗಳಿವೆ. ಇನ್ನುವೆ ಲೋಕಾಯುಕ್ತ ಇದೆ, ನಾನು ಕರೆಕ್ಟ್ ಆಗಿ ಜೈಲ್ಗೆ ಹೋಗ್ಲೇಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಲೋಕಾಯುಕ್ತ ಮುಚ್ಚಿ ಎಬಿಸಿ ಅದನ್ನ ಅಳತಿ ಎತ್ತಾಕ್ಬಿಟ್ಟು ACB ಅಂತ ಮಾಡಿದ್ದಾರೆ. ಹಾಗಾಗಿ ಇನ್ಯಾವುದಾದ್ರು ಮುಖ್ಯಮಂತ್ರಿ ಇದ್ದರೆ ನೈತಿಕ ಹೊಣೆ ಎತ್ತು ರಾಜೀನಾಮೆ ಕೊಡ್ತಿದ್ರು. ಹಿಂದೆ ಕೇವಲ ಟೆಲಿಫೋನ್ ಕದ್ದಾಲಿಕೆ ಹಗರಣದಲ್ಲಿ ಅಷ್ಟು ಒಂದು ಸಣ್ಣ ಹಗರಣಕ್ಕೆ ಆರೋಪ ಬಂದ ತಕ್ಷಣ ರಾಮಕೃಷ್ಣ ಹೆಗಡೆ ಅವರು ಕೂಡ ರಾಜೀನಾಮೆ ನೀಡಿದ್ರು. ಹಾಗೆ ನೈತಿಕ ಹೊಣೆ ಹೊತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು. ಐವಾನ್ ಡಿಸೋಜಾ ಹೇಳ್ತಾರೆ ಬಾಂಗ್ಲಾ ಮಾದರಿಯಲ್ಲಿ ಮಾಡ್ತೀವಿ ಅಂತ. ಐವಾನ್ ಡಿಸೋಜಾ ಎಲ್ಲಿದ್ಯಪ್ಪ ನೀನು? ಬಾಂಗ್ಲಾದೇಶದಲ್ಲಿ ಇದೆಯಾ ಅಥವಾ ಇಂಡಿಯಾದಲ್ಲಿದೆಯಾ? ನಾವು ಇದ್ದೀವಿ ಅಂತ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ಏನು ಸುಸಂಸ್ಕೃತ ಸಚಿವ ಎಂದು ಹೆಸರು ಪಡೆದಿದ್ದ ಕೃಷ್ಣ ಬೈರೇಗೌಡರು ಒಬ್ಬ ರಾಜ್ಯಪಾಲರನ್ನ ಸಂವಿಧಾನದತ್ತವಾಗಿ ಅಧಿಕಾರದಲ್ಲಿರುವಂತ ರಾಜ್ಯಪಾಲರನ್ನ ಅವಹೇಳನಕಾರಿಗೆ ನಿಂದಿಸ್ತಾರೆ. ಜಮೀರಾಬಾದ್ ಕೂಡ ಇದನ್ನ ಹೋರಾಟ ಮಾಡಿ ನಿಮ್ಮನ್ನ ಓಡಿಸ್ತೀವಿ ಅಂತ ಹೇಳಿದ್ರೆ ಎಲ್ಲಿದ್ದೀರಿ ಜಮೀರಾಬಾದ್ ನೀವು ಅಂತ ಹೇಳ್ತಾ ಇನ್ನು ಉಗ್ರ ಹೋರಾಟವನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ನಾನು ಮಾತನ್ನು ಮುಗಿಸ್ತೀನಿ. ಪಾಲನೆ ಮಾಡಕ್ಕಾಗುತ್ತೆ. ನೀವೇ ಉಲ್ಟಾ ಪಲ್ಟಾ ಹೊಡೆದ್ರೆ ಜನನು ಅದನ್ನೇ ಕಲಿತಾರೆ. ಕಾನೂನು ವ್ಯವಸ್ಥೆಗೆ ಏನಿದೆ, ಅಂಬೇಡ್ಕರ್ ರಚನೆ ಮಾಡಿದಂತ ಕಾನೂನು ವ್ಯವಸ್ಥೆಗೆ ಎಲ್ಲಿ ಬೆಲೆ ಇದೆ? ನೀವುಗಳು ಅದಕ್ಕೆ ಮೊದಲು ಬೆಲೆಯನ್ನ ಕೊಟ್ಟು ಕಾಂಗ್ರೆಸ್ ಆಡಳಿತಕ್ಕೆ ದಲಿತ ರಾಜ್ಯಪಾಲರನ್ನು ಕಡೆಗಣಿಸುತ್ತಿರುವ ಕಾಂಗ್ರೆಸ್ ಪಾರ್ಟಿಗೆ, ದಲಿತ ರಾಜ್ಯಪಾಲರನ್ನು ಅವಮಾನಿಸುತ್ತಿರುವ ಕಾಂಗ್ರೆಸ್ ಪಾರ್ಟಿಗೆ, ಇಲಾಖೆಗಳನ್ನು ಹಗರಣದಲ್ಲಿ ಮುಂದುವರಿಯುತ್ತಿರುವ ಕಾಂಗ್ರೆಸ್ ಆಡಳಿತಕ್ಕೆ, ಎಲ್ಲ ಇಲಾಖೆಗಳಲ್ಲೂ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ, ಅಯ್ಯಯ್ಯೋ, ಭಾರತ್ ಮಾತಾ ಕಿ